ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸುದ್ದಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ ಬಗ್ಗೆ ವರದಿಗಳು ಬಂದಿವೆ. ಅದರ ಮಾಹಿತಿ ಈ ರೀತಿ ಇದೆ. ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದಲ್ಲಿ 3ನೇ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಗುತ್ತಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ವರಮಹಾಲಕ್ಷ್ಮಿ ಹಬ್ಬ ಎಂದರೆ ವರಗಳನ್ನು ಕೊಡುವಂತಹ ಮಹಾಲಕ್ಷ್ಮಿ ಎಂದು ಅರ್ಥ. ವರಮಹಾಲಕ್ಷ್ಮಿ ಹಬ್ಬ ಮನೆಗಳಲ್ಲಿ ಈ ರೀತಿ ಆಚರಿಸಲಾಗುತ್ತಿದೆ. ಅಮ್ಮನನ್ನು ಕೂರಿಸಿ ತಮ್ಮ ಶಕ್ತಿ ಅನುಸಾರವಾಗಿ ಅಮ್ಮನನ್ನ ಕೂರಿಸಿ ಅಂದರೆ ಅಮ್ಮನ ವಿಗ್ರಹವನ್ನು ತಯಾರಿಸಿ ತಮ್ಮಲ್ಲಿ ಇರುವಂತಹ ಅಂದರೆ ಅಮ್ಮನಿಗೆ ಇಷ್ಟವಾದಂತಹ ವಸ್ತ್ರ, ಒಡವೆ, ಬಳೆ ಹಾಗೂ ಅರಿಶಿಣ, ಕುಂಕುಮ, ತಿಂಡಿ ತಿನಿಸುಗಳನ್ನು ಅಮ್ಮನಿಗೆ ಸಮರ್ಪಿಸಿ ಈ ಒಂದು ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಹಾಗೂ ವಿದ್ಯುತ್ ದೀಪದಿಂದ ಅಮ್ಮನನ್ನು ಅಲಂಕರಿಸಲಾಗಿದೆ. ಹಾಗೂ ಇನ್ನು ಹೇಳಬೇಕೆಂದರೆ ತಮ್ಮಲ್ಲಿ ಇರುವಂತಹ ಹಣ, ಧನ, ಧಾನ್ಯ ಇವುಗಳನ್ನು ಅಮ್ಮನ ಮುಂದೆ ಇಟ್ಟು ಅವುಗಳನ್ನು ಪೂಜಿಸಿ ನಮಗೆ ಸಕಲ ಸಂಪತ್ತುಗಳನ್ನು ದಯಪಾಲಿಸಿ ಎಂದು ಅಮ್ಮನನ್ನು ಪ್ರಾರ್ಥಿಸಿದ ಉದಾಹರಣೆಗಳು ಇಲ್ಲಿವೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಈ ರೀತಿ ಆಚರಿಸಲಾಗಿದೆ. ವರಮಹಾಲಕ್ಷ್ಮಿ ದೇವಾಲಯಗಳಲ್ಲಿ ಅಂದರೆ ಲಕ್ಷ್ಮಿ ದೇವಾಲಯಗಳಲ್ಲಿ ಬಂದಂತಹ ಭಕ್ತರ ಒಳಿತಿಗಾಗಿ ಅನೇಕ ವಿಶೇಷವಾದಂತಹ ಪೂಜೆಯನ್ನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡಲಾಗಿದೆ. ಈ ಪೂಜೆ ನೆರವೇರಿದ್ದು ಈ ರೀತಿ ಇದೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅರ್ಚಕರು ಅಂದರೆ ಲಕ್ಷ್ಮೀ ದೇವಸ್ಥಾನದ ಅರ್ಚಕರು ಹೇಳಿದ್ದು ಹೀಗೆ. ಸ್ವಾಮಿಯವರೇ, ತಮಗೆ ಮಾಸ್ ಟಿವಿ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಓಕೆ ಸ್ವಾಮಿ, ತಾವು ಹೇಳಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಆಚರಿಸಬೇಕು? ವರಮಹಾಲಕ್ಷ್ಮಿ ಹಬ್ಬವನ್ನ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾರೆ. ಲಕ್ಷ್ಮಿ ಕೂರಿಸ್ಬಿಟ್ಟು ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈಗ ಹೊಸದಾಗಿ ಮದುವೆ ಆಗಿರ್ತಾರೆ. ಒಬ್ಬೊಬ್ರು ಕೆಲವೊಬ್ರು ಹೆಂಗೆ ಅಂದ್ರೆ ಒಮ್ಮೆ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನು ಮಾಡಿರೋದಿಲ್ಲ. ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಸ್ಟಾರ್ಟಿಂಗ್ ಆಗಿ ಅಂದ್ರೆ ಪ್ರಥಮ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಕೂರಿಸ್ತಾ ಇದ್ದೀವಿ ಅಂತಂದ್ರೆ ಅವ್ರು ಏನೇನು ಮಾಡಬೇಕು ಅಂತಂದ್ರೆ, ಒಂದು ಅವತ್ತಿನ ದಿನ ಉಪವಾಸ ಇರಬೇಕು. ಅವತ್ತಿನ ದಿನ ಉಪವಾಸ ಇದ್ದು, ಸಂಪೂರ್ಣ ಉಪವಾಸ ಇದ್ದು, ಬೆಳಗ್ಗೆ ಏನು ಮಾಡಬೇಕು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲಕ್ಷ್ಮಿಯನ್ನ ರೆಡಿ ಮಾಡ್ಕೋಬೇಕು. 3 ಗಂಟೆಗೆ ಎದ್ದು ಲಕ್ಷ್ಮಿಯನ್ನ ರೆಡಿ ಮಾಡ್ಕೋಬೇಕು. ಪೀಠ ಹಾಕಿ ಪೀಠದ ಮೇಲ್ಗಡೆ ಅಕ್ಷತೆಯನ್ನ ಇಟ್ಟು, ಅಕ್ಷತೆಯಲ್ಲಿ ಅಷ್ಟದಳ ಕಮಲ ಪದ್ಮವನ್ನ ಬಿಡಿಸಿ ಅದರ ಮೇಲೆ ಬಿಂದಿಗೆಯನ್ನು ಇಟ್ಟು, ಬಿಂದಿಗೆಯಲ್ಲಿ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಅದಕ್ಕೆ ಹಾಕ್ತಕ್ಕಂಥದ್ದು ಬಿಳಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ ಎಲ್ಲ ಬರುತ್ತೆ. ಅವನ್ನೆಲ್ಲ ಹಾಕಿಬಿಟ್ಟು ಖರ್ಜೂರ ಎಲ್ಲ ಹಾಕಿ ನವಧಾನ್ಯವನ್ನು ಹಾಕಿ ಕಳಶವನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು. ಕಳಶವನ್ನು ಸ್ಥಾಪನೆ ಮಾಡಿ ಅಲಂಕಾರ ಭರಿತವಾಗಿ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿದ ಮೇಲೆ ಅವತ್ತಿನ ದಿನ ಅವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಒಂದು 5 ಜನಕ್ಕೆ ಅರ್ಶಿನ ಕುಂಕುಮವನ್ನು ಕೊಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಹೆಸರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಏನಂತಂದರೆ ವರಮಹಾಲಕ್ಷ್ಮಿ ಅಂದ್ರೇನು? ವರವನ್ನ ಕೊಡ್ತಕ್ಕಂಥವಳು. ಅಂದರೆ ವರವನ್ನ ದಯಪಾಲಿಸ್ತಕ್ಕಂತಹ ಆ ಮಹಾದೇವಿ ಏನು ಮಾಡ್ತಾಳೆ ಅಂತಂದರೆ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂತಹ ಕೆಲಸವನ್ನ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಆ ಪುಣ್ಯ ಫಲ ದೊರೀತದೆ. ಇವರೇ ಮಾಡಬೇಕು ಅಂತ ಏನಿಲ್ಲ. ಅಂದ್ರೇನು ಆ ಪೂಜೆಯಲ್ಲಿ ಮಡಿ ಉಡಿಯಿಂದ, ನಿಷ್ಠೆಯಿಂದ, ಆ ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಆ ಪೂಜೆ ಫಲ ಸಂಪೂರ್ಣವಾಗಿ ದೊರೆಯುತ್ತೆ. ಸ್ವಾಮಿ, ತಾವು ಹೇಳಿದ್ರಿ ಇದು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ವರವನ್ನ ಕೊಡುವಂತಹಳು ಲಕ್ಷ್ಮಿ ಅಂತ ಒಂದು ಮಾತನ್ನ ಹೇಳಿದ್ರಿ. ಹಾಗಾದ್ರೆ ಈ ಒಂದು ಪೂಜೆ ಮಾಡೋದ್ರಿಂದ ಯಾವ ರೀತಿಯ ವರಗಳು ಸಿದ್ಧಿ ಆಗಬಹುದು, ಮತ್ತೆ ಮನೆಗೆ ಏನೆಲ್ಲ ಒಳಿತಾಗುತ್ತೆ? ಈಗ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಸರಲ್ಲೇ ಇದೆ, ವರಗಳನ್ನ ದಯಪಾಲನೆಯನ್ನ ಮಾಡ್ತಕ್ಕಂಥವಳು ಲಕ್ಷ್ಮಿ. ಅಂದ್ರೇನು? ವರಮಹಾಲಕ್ಷ್ಮಿ ವರಗಳನ್ನ ಕೊಡ್ತಕ್ಕಂಥವಳು. ಈಗ ಅಂದ್ರೆ ನೀವು ಏನೋ ಕ್ವಶನ್ ಕೇಳಿದ್ರಿ, ವರಮಹಾಲಕ್ಷ್ಮಿ ಯಾವ ರೀತಿ ನಮ್ಗೆ ಅನುಗ್ರಹವನ್ನ ಮಾಡ್ತಾಳೆ, ಅವಳು ಯಾವ ರೀತಿ ವರಗಳನ್ನ ನಮ್ಗೆ ದಯಪಾಲಿಸ್ತಾಳೆ ಅಂತ ಕೇಳಿದ್ರಿ. ಅಂದ್ರೆ ಅವ್ರು ಯಾವ ರೀತಿ ದಯಪಾಲನೆಯನ್ನು ಮಾಡ್ತಾಳೆ ಅಂತಂದ್ರೆ, ಅವ್ರು ಏನೇನೋ ಸಂಕಷ್ಟಗಳಿರ್ತವೆ. ಕೆಲವೊಂದಿಷ್ಟು ಜನಕ್ಕೆ
ಮಕ್ಕಳಾಗಿರೋದಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಏನೋ ಸಂಕಷ್ಟಗಳಿರುತ್ತೆ, ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ, ಅಥವಾ ಮಕ್ಕಳು ಓದ್ತಾ ಇರಲ್ಲ, ಅಂದ್ರೇನು ಅವ್ರಿಗೆ ಏನು ಇಷ್ಟಾರ್ಥಗಳಿರುತ್ತೆ, ಅವ್ರ ಮಕ್ಕಳು ಮದುವೆ ಆಗಿರಲ್ಲ, ಅಥವಾ ಇದೇ ಹಲವಾರು ಸಮಸ್ಯೆಗಳಿರ್ತವೆ. ಆ ಹಲವಾರು ಸಮಸ್ಯೆಗಳಿಗೂ ಕೂಡ ಆ ವರವನ್ನ ಕೊಡ್ತಕ್ಕಂಥವಳು ಆ ವರಮಹಾಲಕ್ಷ್ಮಿ ಆಗಿರ್ತಾಳೆ. ಇದು ಈ ಹೊತ್ತಿನ ಸುದ್ದಿ. ಮನೋರಂಜನೆಗೆ ಮಾಹಿತಿಗೆ ನೋಡ್ತಾ ಇರಿ ಮಾಸ್ ಟಿವಿ ಕನ್ನಡ.